ಇವತ್ತು ನಮ್ಮ ಮುಂದೆ ಬೀದರ್ನ ದಿಗ್ಗಜ ಪತ್ರಕರ್ತರಾಗಿರ್ತಕ್ಕಂತಹ ಬೀದರ್ ತಾಲೂಕಿನ ಜನವಡ ಗ್ರಾಮದ ಪತ್ರಕರ್ತರು ಉತ್ತರ ಕರ್ನಾಟಕ ಕನ್ನಡ ದಿನಪತ್ರಿಕೆಯಿಂದ ಪ್ರವಾಸ ಪ್ರಾರಂಭ ಮಾಡಿದ ಪತ್ರಿಕಾ ರಂಗದಲ್ಲಿ ಕಾಲಿರಿಸತಕ್ಕಂತಹ ಸದಾನಂದ ಜೋಶಿ ಜನವಡ ಅವರು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಳ್ಳೆಯ ಕೆಲಸ ಮಾಡಿ, ವಿಜಯವಾಣಿ ಪತ್ರಿಕೆಯಲ್ಲಿ ಕೆಲಸ ಮಾಡಿ, ಕಲಬುರಗಿ ವಿಭಾಗ ಮಟ್ಟ ಕಲ್ಯಾಣ ಕರ್ನಾಟಕ ಕಿರೀಟವನ್ನು ಕೈಲಿಟ್ಟುಕೊಂಡಂತ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಇವತ್ತು ಸಂಯುಕ್ತ ಕರ್ನಾಟಕ ಪತ್ರಿಕೆ ಇವತ್ತು ಅತ್ಯಂತ ಹಳೆಯ ಪತ್ರಿಕೆ ಅಂದರೆ 1936 ಪ್ರಾರಂಭ ಪತ್ರಿಕೆ ನಮ್ಮ ಕಲ್ಯಾಣ ಕನ್ನಡ ಭಾಗದ ಹುಬ್ಳಿ ಕೊಪ್ಪಿಕ ರಸ್ತೆ ಹುಬ್ಳಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಆ ಪತ್ರಿಕೆಯಲ್ಲಿ ಶಾಮರು ಅಂತಕ್ಕಂಥ ಸಂಪಾದಕರಿದ್ದರು. ಅದು ಗೊತ್ತು. ಇವತ್ತು ಅಂತ ಒಂದು ಸ್ಥಾನ ಸದಾನಂದ ಜೋಶಿ ತುಂಬಬೇಕಂತ ಈ ಮೂಲಕ ಅವರಲ್ಲಿ ನಾನು ಹಾರೈಸ್ತಾ, ಇವತ್ತು ಎಲ್ಲರೂ ಕೂಡ ಇವತ್ತು ವಿಶ್ವ ಹಿಂದೂ ಪರಿಷತ್ನ ವಿರ್ಶೆಟ್ಟಿ ಕ್ಯಾಮ ಮಮದಾಪುರ ಅವರು ಇವತ್ತು ತಮ್ಮ ಮಿತ್ರರೊಂದಿಗೆ ರಮೇಶ್ ಸರ್ ಅವರು, ಕೆ ಸತ್ಯಮೂರ್ತಿ ಕಂಗಿನೆ ಅವರು, ರವಿ ಮಾಸಿಮಡಿ ಹಡಗಪ್ಪರ ಅವರು, ನಮ್ಮ ಪಾಟೀಲ್ ಅವರು, ನಮ್ಮ ಪರಮೇಶ್ವರ ಮುಕ್ಟಿ ಅವರು ಇವತ್ತು ಎಲ್ಲರೂ ಕೂಡ ಇವತ್ತು ಸನ್ಮಾನಿಸಿ ಇವತ್ತು ಮತ್ತೋರ್ವ ಹಿರಿಯ ರಾಮಕೃಷ್ಣ ಶಾಲೆ ಅವರು ಕೂಡ ಇವತ್ತು ಸನ್ಮಾನಿಸ್ತಾ ಇದ್ದಾರೆ. ಅವರು ಕೂಡ ಶುಭವನ್ನು ಕೋರ್ತಾ ಇದ್ದಾರೆ. ಈಗ ಈ ಸಂದರ್ಭದಲ್ಲಿ ತಾವು ಏನೋ ಒಂದು ಶಬ್ದ ಹೇಳಿಕ್ ಬಯಸ್ತಾರೆ ಸರ್. ಸದಾನಂದ ಜೋಶಿ ಅವರು ಪತ್ರಿಕಾ ರಂಗದಲ್ಲಿ ಮತ್ತೆ ಸಂಯುಕ್ತ ಕನ್ನಡ ಪತ್ರಿಕೆಯಲ್ಲಿ ಇವತ್ತು ಹಿರಿಯ ವರದಿಗಾರರಾಗಿ ನೇಮಕಗೊಂಡು ಆದೇಶ ಪತ್ರ ಪಡೆದು ಇವತ್ತು ಕರ್ತವ್ಯ ಮೇಲೆ ಹೋಗ್ತಾ ಇದ್ದಾರೆ. ಧನ್ಯವಾದ ಅವರಿಗೆ ಮತ್ತು ಅವ್ರನ್ನ ನೇಮಿಸಿದಂಥವರಿಗೂ ಧನ್ಯವಾದ ಹೇಳ್ತೀವಿ. ಯಾಕಂದರೆ ಒಳ್ಳೆ ಪತ್ರಕರ್ತರು ಬೀದರ್ ಜಿಲ್ಲೆಗೆ ಇದ್ದಿಲ್ಲ. ಇಂಥ ಒಂದು ಅವರಿಗೆ ಮೊದಲಿದ್ದಾಗ ಭಾಳಷ್ಟು ವರದಿಗಳು ಭಾಳ ಸೂಕ್ಷ್ಮವಾಗಿ ಮತ್ತು ಭಾಳ ಅಥೆಂಟಿಕ್ ಆಗಿ ಬರ್ತಿದ್ದವು. ಈಗ ಮತ್ತೆ ನಮಗೊಂದು ಧೈರ್ಯ ಏನು ಬಂತಂದರೆ ವರದಿ ಎಲ್ಲವೂ ಇನ್ನು ಮುಂದೆ ಚೆನ್ನಾಗಿ ಬರುತ್ತೆ. ನಮ್ಮ ಬೀದರ್ ಜಿಲ್ಲೆಯ ಯಶೋ ಅಭಿವೃದ್ಧಿಯನ್ನು ಅವ್ರು ಬಯಸ್ತಾರೆ ಅಂತ ತಿಳ್ಕೊಂಡು ಯಾವ ವರದಿ ಮಿಸ್ ಆಗಲ್ಲ, ಕಸ ಬಿಟ್ಟು ಹೋಗಲ್ಲ ವರದಿಗಳೆಲ್ಲ. ಧನ್ಯವಾದ. ಮತ್ತೆ ತಮ್ಮ ಅನಿಸಿಕೆ ಏನು? ಸದಾನಂದ ಜೋಶಿ ಅವರು ಮತ್ತೆ ಸಂಯುಕ್ತ ಕರ್ನಾಟಕ ಮೂಲಕ ಬರ್ತಾ ಇದ್ರೆ ಇವತ್ತು ದಸರಾ ಹಬ್ಬದ ಇವತ್ತು 2ನೇ ದಿವಸ. ಸದಾನಂದ ಜೋಶಿ ಅವರು ಹಿರಿಯ ಪತ್ರಕರ್ತರು ಹಾಗೂ ನೇರ ನಡೆನುಡಿಯ ಪತ್ರಕರ್ತರು. ಅವರು ಮುಟ್ಟಿದ್ದೆಲ್ಲ ಬಂಗಾರ ಅನ್ನುವಂಥದ್ದೇ. ಯಾವುದೇ ಪತ್ರಿಕೆಯಲ್ಲಿ ಹೋದರೂ ಆ ಪತ್ರಿಕೆ ಅತ್ಯಂತ ಯಶಸ್ವಿಯಾಗಿ ಮುನ್ನಡೀತಾ ಇತ್ತು. ಈಗ ಸಂಯುಕ್ತ ಕರ್ನಾಟಕ ಕೂಡ ಭಾರಿ ಒಂದು ಚರ್ಚಿತವಾಗಿ ಬಹಳ ಒಳ್ಳೆಯ ಲೇಖನಿಯೊಂದಿಗೆ ಮತ್ತೆ ನಮ್ಮ ಮುಂದೆ ಬರಲಿಕ್ಕಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವರಿಗೆ ದೇವರು ಎಲ್ಲಾ ರೀತಿಯಲ್ಲಿ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಯಶಸ್ವಿ ಪತ್ರಕಾರನಾಗಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀವಿ. ಸರ್, ಸದಾನಂದ ಜೋಶಿ ಅವರು ಹಿರಿಯ ಪತ್ರಕರ್ತರು. ಅವರು ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಗೆ ಜಾಯಿನ್ ಆಗಿದ್ದು ತುಂಬಾ ಖುಷಿ ತಂದದ. ಇವಾಗ ನಾವು ಪೇಪರ್ನಲ್ಲಿ ನೇರ ದಿಟ್ಟ ಸುದ್ದಿಗಳನ್ನು ಇವಾಗ ನೋಡಬಹುದು. ಇಷ್ಟು ದಿವಸ ನಮ್ಗೆ ಕುಂಠಿತ ಆಗಿತ್ತು ನೇರ ದಿಟ್ಟ ಸುದ್ದಿಗಳು. ನಾನು ರಮೇಶ್ ಕುಲಕರ್ಣಿ, ಮಾತಾಮಣಿಕೇಶ್ವರಿ ಕಾಲೇಜ್ ಅಧ್ಯಕ್ಷ. ಸದಾನಂದ ಜೋಶಿ ಸರ್ ಅವರಿಗೆ ಸಂಯುಕ್ತ ಕರ್ನಾಟಕ ಜಿಲ್ಲಾ ವರದಿಗಾರರಾಗಿ ನೇಮಕಗೊಂಡಿದ್ದಾರೆ. ಅವರಿಗೆ ನಾವು ತುಂಬುರದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಯಾಕಂದ್ರೆ ನಮಗ ಒಂದ್ ಸ್ವಲ್ಪ ಬೀದರ್ ಜಿಲ್ಲೆಯಲ್ಲಿ ಸರ್ ಸ್ವಲ್ಪ ಒಂದು ವಿಜಯವಾಣಿಲಿಂದ ಬಿಟ್ಟಾದ ನಂತರ ನಮಗೊಂದು ಸ್ವಲ್ಪ ದುಃಖ ಆಗಿತ್ತು. ಒಂದು ಒಳ್ಳೆ ಪತ್ರಕರ್ತರು ಏನದ ಅಂತಂದ್ರೆ ಹಿಂದ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆ ಅಭಿವೃದ್ಧಿ ಏನದ ಅಂದ್ರೆ ಹಿಂದ ಆಗ್ತದ ಅಂತ ಹೇಳಿ ನಮಗೊಂದು ಬಹಳಷ್ಟು ದುಃಖ ಆಗ್ತಾ ಇತ್ತು. ಈಗ ಮತ್ತೊಂದು ನಮ್ಗೆ ಉಲ್ಲಾಸ ಏನ್ ಬಂದಿದೆ ಅಂತಂದ್ರೆ ಈಗ ಅವ್ರು ಮತ್ತೆ ಪುನಃ ಸಂಯುಕ್ತ ಕರ್ನಾಟಕದ ಒಂದು ಮಾಧ್ಯಮದಿಂದ ಮತ ಪತ್ರಿಕಾ ರಂಗಕ್ಕೆ ಏನ್ ಬಂದ್ರು ಅಲ್ಲಿ ನಮ್ಗೆ ಎಲ್ಲರೂ ಬೀದರ್ ಜಿಲ್ಲೆಗೆ ಅಂತಂದ್ರೆ ಒಂದು ಇವತ್ತು ವಿಜಯದಶಮಿ ಹಬ್ಬ ಯಾವ ತರ ಖುಷಿ ಇದೆ, ನಮಗ್ ಕೂಡ ಎಲ್ಲ ಬೀದರ್ ಜಿಲ್ಲೆ ಜನರಿಗೆ ಒಂದು ಖುಷಿ ಒಂದು ತಂದಿದೆ ಅಂತ ಹೇಳಿ ಈ ಮೂಲಕ ತಮ್ಮ ಹೆಸರು ವಿರ್ಶೆಟ್ಟಿ ಖ್ಯಾಮ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷರು ಬೀದರ್. ತಮ್ಮ ಹೆಸರು ಸರ್? ಸಂತೋಷ್ ಪಾಟೀಲ್. ಶುಭಾಶಯ ಕೊಡ್ತಾ ಇದ್ದಾರೆ. ಸದಾನಂದ ಜೋಶಿ ಅವರಿಗೆ ಶುಭಾಶಯಗಳು. ತಮ್ಮ ಹೆಸರು? ಜೋಶಿ ಅವರಿಗೆ ಶುಭಾಶಯಗಳು. ತಮ್ಮ ಹೆಸರು? ಪರಮೇಶ್ವರ್ ಮುಕ್ತೆ. ರವಿ ಸರ್, ಸದಾನಂದ ಜೋಶಿ ಅವರಿಗೆ ಶುಭಾಶಯಗಳು ಕೋರ್ತಾ ಇದ್ದಾರೆ. ಇಲ್ಲಿವರೆಗೆ ಎಲ್ಲರೂ ಕೂಡ ಶುಭಾಶಯ ಹೇಳಿದ್ದಾರೆ. ಬರ್ಲಿ, ಇನ್ನೇನು ಸುದ್ದಿಗಳ ಸುರಿಮಳೆ ಅಂತಕ್ಕಂಥ ರೀತಿಯಲ್ಲಿ ಎಲ್ಲರೂ ಕೂಡ ಮಾತಾಡಿ ಶುಭವನ್ನು ಹಾರಿಸ್ತಾ ಇದ್ದಾರೆ. ನಮ್ಮ ಬೀದಿಯಲ್ಲಿ ಸಮಸ್ಯೆಯನ್ನು ಬಹಳಷ್ಟು ಸಮಸ್ಯೆಗಳಿದ್ದಾವೆ, ಜ್ವಲಂತ ಸಮಸ್ಯೆಗಳಿದ್ದಾವೆ, ನಿತ್ಯ ಸಮಸ್ಯೆಗಳಿದ್ದಾವೆ. ಇನ್ನೇನು ಒಂದು ಕಡೆ ಅತಿವೃಷ್ಟಿ, ಧಾರಾಕಾರ ಮಳೆ, ನೀರು, ಜಿಲ್ಲೆಯಲ್ಲಿ ನೀರೇ ನೀರು 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 ಎಲ್ಲೆಡೆ ನೀರು. ಇವತ್ತೆಲ್ಲ ಸುದ್ದಿಗಳನ್ನು ನಿರೀಕ್ಷೆ ಮಾಡ್ತಕ್ಕಂಥ ಜನತೆಗೆ 21 ಲಕ್ಷ ಇವತ್ತು ಲೋಕಸಭಾ ಕ್ಷೇತ್ರದಲ್ಲಿ 8 ತಾಲೂಕುಗಳು ಬೀದರ್ ಜಿಲ್ಲೆಯಲ್ಲಿ, ಹಿಂದೆ 5ಗಳು ಇದ್ದು ಇವತ್ತು 8 ತಾಲೂಕಿಗೆ ಎಲ್ಲ ಕ್ಷೇತ್ರದ ಸುದ್ದಿಗಳನ್ನು ಸಮಗ್ರವಾಗಿ ನೋಡ್ತಕ್ಕಂಥ ರೀತಿಯಲ್ಲಿ ನಿರೀಕ್ಷೆ ಮಾಡ್ತಾ ಇದ್ರೆ ಶುಭವಲ್ಲಿ. ತಾವು ಕೊನೆಯದಾಗಿ ಒಂದು ವಾಕ್ಯ. ಫೋಟೋ ತಗೊಂಡು ಕರ್ನಾಟಕ ಪತ್ರಿಕೆ ನಮ್ಮ ರಾಜ್ಯದ ಒಂದು ಅತ್ಯಂತ ಹೆಮ್ಮೆಯ ಮತ್ತು ಅತ್ಯಂತ ವಿಶ್ವಾಸಾರ್ಹ ಪತ್ರಿಕೆ. ಇದೀಗ 95 ವರ್ಷಗಳ ಒಂದು ಇತಿಹಾಸವುಳ್ಳ ಪತ್ರಿಕೆ.
ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಒಂದು ಹೊಸ ದಿಕ್ಕು ದೆಸೆಯನ್ನು ತೋರಿಸಿದಂಥ ಪತ್ರಿಕೆ ಸಂಯುಕ್ತ ಕರ್ನಾಟಕ. ಅಂಥ ಒಂದು ಪತ್ರಿಕೆಯಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ನಾನು ಕಳೆದ 3 ದಶಕಗಳಿಂದ ಪತ್ರಿಕಾ ರಂಗದ ಮೂಲಕ ಜಿಲ್ಲೆಯ ಅಭಿವೃದ್ಧಿಗಾಗಿ, ಸಮಾಜದ ಹಿತಕ್ಕಾಗಿ ಕೈಲಾದಷ್ಟು ಒಂದು ಸಕಾರಾತ್ಮಕ ಚಿಂತನೆಯೊಂದಿಗೆ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಇಲ್ಲಿಯ ಜಿಲ್ಲೆಯ ಎಲ್ಲ ಸಮಾಜದವರು, ಸಂಘಟನೆಯವರು, ಪ್ರಮುಖರು, ಗಣ್ಯರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲರದ್ದು ಸಹ ಸಹಕಾರ ಇದಕ್ಕೆ ಮುಖ್ಯ ಕಾರಣವಿದೆ. ಕಾರಣಾಂತರಗಳಿಂದ ಕಳೆದ 1.5 ವರ್ಷಗಳಿಂದ ನಾನು ಪತ್ರಿಕಾ ರಂಗದಿಂದ ಒಂದಿಷ್ಟು ಅಂತರವನ್ನು ಕಾಪಾಡಿದ್ದೆ. ಇದೀಗ ಮತ್ತೆ ಪತ್ರಿಕಾ ರಂಗಕ್ಕೆ ಸಂಯುಕ್ತ ಕರ್ನಾಟಕ ಮೂಲಕ ಸಕ್ರಿಯವಾಗಿ ಈ ಸಮಾಜದ ಕನ್ನಡಿಯಾಗಿ ಒಂದು ಕೆಲಸ ಮಾಡುವ ನಿಟ್ಟಿನಲ್ಲಿ ಮತ್ತೆ ಸೇವೆಗೆ ಸಿದ್ಧನಾಗಿದ್ದೇನೆ. ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇನೆ ಮತ್ತು ಸಂಯುಕ್ತ ಕರ್ನಾಟಕ ಆಡಳಿತ ಮಂಡಳಿಗೆ ನಾನು ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಅನಂತವಾದಂತಹ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಶುಭವಾಗಲಿ. ಇದೇ ತಿಂಗಳ 12ನೇ ತಾರೀಕು ಮಧ್ಯಾಹ್ನ ಜಿಲ್ಲಾ ರಂಗಮಂದಿರದಲ್ಲಿ ನಾಟ್ಯಶ್ರೀ ನೃತ್ಯಾಲಯದ ವತಿಯಿಂದ ದಸರಾ ನೃತ್ಯೋತ್ಸವ ಮತ್ತು ಹಾಸ್ಯೋತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಸ್ತುತ ಕಾರ್ಯಕ್ರಮಕ್ಕೆ ಖ್ಯಾತ ಹಾಸ್ಯ ಕಲಾವಿದರಾಗಿರ್ತಕ್ಕಂಥ ಪ್ರೊಫೆಸರ್ ಕೃಷ್ಣೇಗೌಡ ಅವರು ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಅನಂತ ದೇಶಪಾಂಡೆ, ಆಧುನಿಕ ಬೇಂದ್ರೆ ಅಂತ ಕರಿತೀವರಿಗೆ, ಅವರು ಕೂಡ ಬರ್ತಾ ಇದ್ದಾರೆ. ಇವರಿಬ್ರು ಹಾಸ್ಯದ ಹೊನಲನ್ನ ಅವತ್ತು ಹರಿಸ್ತಾ ಇದ್ದಾರೆ. ಅದರೊಟ್ಟಿಗೆನೆ ಭರತನಾಟ್ಯ ಇದೆ, ಜಾನಪದ ನೃತ್ಯ ಇದೆ, ಸಂಗೀತ, ಹಾಸ್ಯ ಮುಂತಾದ ಕಾರ್ಯಕ್ರಮಗಳಿವೆ. ಹಾಗಾಗಿ ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ಹೆಸರು ಶಿವಕುಮಾರ್ ಕಟ್ಟೆ. ಇಲ್ಲಿ ಸಮಿತಿಯವರು ಯಾರ್ಯಾರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ? ಆಯೋಜನೆ ಯಾರು ಮಾಡ್ತಾ ಇದ್ದಾರೆ? ನಾಟ್ಯಶ್ರೀ ನೃತ್ಯಾಲಯದ ವತಿಯಿಂದ ಮಾಡ್ತಾ ಇದ್ದಾರೆ. ಅದು ನಿರ್ದೇಶಕರು ಯಾರು? ರಾಣಿ ಸತ್ಯಮೂರ್ತಿ ಅವರ ನಿರ್ದೇಶನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇದು ಎಷ್ಟು ವರ್ಷದ ಕಾರ್ಯಕ್ರಮದ ಅವ್ರದ್ದು? ಇದು 15 ವರ್ಷ ಆಯ್ತು. 15 ವರ್ಷ ಆಯ್ತು.